ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರ. ಬಟ್ ನಾನು ಇಷ್ಟು ವರ್ಷ ಮಾಡಿರುವ ಎಲ್ಲ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ಥರದ ವಿಜುವಲ್ಸ್ನ ಈ ಸಿನಿಮಾದಲ್ಲಿ ನಾನು ಟ್ರೈ ಮಾಡಿರೋದು. ಈಗಾಗಲೇ ನೀವು ಪೋಸ್ಟರ್ಸ್ ನೋಡಿರ್ತೀರ. ಅಂದರೆ ಇದು ಉತ್ತರ ಕನ್ನಡದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ತೀರಾ ಸಹಜವಾಗಿ ಮತ್ತು ತುಂಬ ರಸಿಕಾಗಿ ಶೂಟ್ ಮಾಡಿರೋ ಸಿನಿಮಾ. ಬಹುಶಃ ನಾನೊಂದು 25 ಸಿನಿಮಾದಲ್ಲಿ ಈ ಥರದ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಹಾಗಾಗಿ ಇದು ಅಂದರೆ ಇದರಲ್ಲಿ ಒಂದು ಸೂರ್ಯನ ಬೆಳಕು ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ಸಾಕಷ್ಟು ಕಡೆ ತುಂಬ ಹಾರ್ಸ್ ಸನ್ಲೈಟ್, ಒಂದಷ್ಟು ಬರ್ನ್ಔಟ್ಗಳು, ಒಂದಷ್ಟು ಹೈಲೈಟ್ಸ್ನೆಲ್ಲ ಬರ್ನ್ಔಟ್ ಮಾಡಿ ಶೂಟ್ ಮಾಡಿರುವ ಸಿನಿಮಾ ಇದು. ಯಾಕಂದರೆ ಕತೆ ಅದೇ ಥರ ಇತ್ತು. ಯಾಕಂದರೆ ನಾನು ಡೈರೆಕ್ಟರ್ ಸರ್ ಫಸ್ಟ್ ಟೈಮ್ ಕೂತಾಗ ಇಲ್ಲಿ ತನಕ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಬೇರೆ ಥರದ ಒಂದು ವಿಜುವಲ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರೋದು. ಬಹುಶಃ ಅದು ಈಗ ಗ್ರೇಡಿಂಗ್ ಮಾಡುವಾಗ ಅದು ನೋಡ್ತಾ ಇದ್ದೀನಿ. ಇದು ಒಂಥರ ಹೊಸ ಅನುಭವ ಕೊಡುತ್ತೆ. ಹಾಗೆ ಇಬ್ಬರು ದಿಗ್ಗಜರನ್ನು ಅಂದರೆ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ. ಯಾಕಂದರೆ ನಾವು ಎಷ್ಟೇ ಸುಸ್ತಾಗ್ಬಿಟ್ರು ಇವರಿಬ್ಬರು ನೋಡಿದ ಕೂಡಲೇ ಒಂದು ಎನರ್ಜಿ ಬಂದುಬಿಡುತ್ತೆ. ಅದು ಶಿವಣ್ಣ ಸರ್ ಇರ್ಬೋದು, ಪ್ರಭು ಸರ್ ಇರ್ಬೋದು, ಇಬ್ಬರಿಗೂ ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು 65-70 ದಿವಸ ನಮ್ಮನ್ನು ಅಷ್ಟೊಂದು ಮೋಟಿವೇಟ್ ಮಾಡಿದ್ದು ನೀವೇ ಸರ್. ಹಾಗೆ ನಮ್ಮ ರಾಕ್ಲೈನ್ ಸರ್, ಯಾಕಂದರೆ ಫಸ್ಟ್ ಟೈಮು ಡಿಸ್ಕಷನ್ ಮಾಡಿದಾಗ ನಾನು ಹೇಳಿದ್ದು ಸರ್ಗೆ ಸ್ವಲ್ಪ ಬೇರೆ ಥರದ್ದು ಕತೆ ಸರ್, ಇದನ್ನು ಬೇರೆ ಥರ ಟ್ರೈ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ದು, ಸಂತೋಷ್ ಏನು ಬೇಕೋ ನೀವು ತೊಗೊಂಡ್ಬಿಡು, ಟೆಕ್ನಿಕಲಿ ಒಂದು ಒಳ್ಳೆಯ ಸಿನಿಮಾ ಆಗಬೇಕು ಅಂತ. ಇದಕ್ಕೆ ಪ್ರೋತ್ಸಾಹ ನೀಡಿದ ನಮ್ಮ ರಾಕ್ಲೈನ್ ಸರ್ಗೂ ನಮಸ್ಕಾರ. ಹಾಗೆ ಭಟ್ರು ಸರ್ ಜೊತೆ ಇದು 4ನೇ ಸಿನಿಮಾ. ಅವರು ಅದೇ ಹೇಳಿದ್ದು, ಸಂತು ಇಲ್ಲಿ ತನಕ ಏನು ಮಾಡಿದೆಯೋ ಅದನ್ನು ಬಿಟ್ಟು ಏನಾದರೂ ಒಂದು ಟ್ರೈ ಮಾಡೋಣ ಅಂತ. ಬಹುಶಃ ನಾನೀಗ ಅದರ ಔಟ್ಪುಟ್ ನೋಡಿದಾಗ ನಂಗೆ ಅನಿಸುತ್ತೆ ನಾವೇನೋ ಹೊತ್ತು ಮಾತಾಡಿದ್ದೀವಿ ಅದು ತೆರೆ ಮೇಲೆ ಬರುತ್ತೆ ಅಂತ. ಒಟ್ಟು ಅಂದರೆ ಈ ಸಿನಿಮಾಕ್ಕೆ ಸಹಕರಿಸಿದ ಎಲ್ಲ ತಂತ್ರಜ್ಞರಿಗೂ, ನನ್ನ ಅಸಿಸ್ಟೆನ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ತೆರೆ ಹಿಂದೆ ಕೆಲಸ ಮಾಡಿರುವ ಎಲ್ಲರಿಗೂ ಧನ್ಯವಾದಗಳು. ಖುಷಿಗಿಂತ ಜಾಸ್ತಿ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಖುಷಿಗಿಂತ ಜಾಸ್ತಿ ಭಯ ಆಗ್ತಿತ್ತು ನನಗೆ. ಪ್ರಭು ಸರ್ನ ಮೀಟ್ ಆಗೋದೇ ಒಂದು ಅದೃಷ್ಟ. 15 ವರ್ಷದ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಕಮಲ್ ಐಂಬದು ಅಂತ ಒಂದು ಶೋ ಮಾಡಿದ್ರು, ಅದರಲ್ಲಿ ಗ್ರೂಪ್ ಆಡಿದ್ದೆ. ಒಂದು 100 ಜನ ಡ್ಯಾನ್ಸರ್ಸ್ ಏನೋ ಇದ್ದರು, ಅದರಲ್ಲಿ 100ನೇವನಾಗಿದ್ದೆ ನಾನು. ಇವತ್ತು ಅವ್ರ ಮುಂದೆ ಸ್ಟೇಜಲ್ಲಿ ನಿಂತಿರೋದು ನನಗೆ ಎಲ್ಲಿಲ್ಲದ ಆನಂದ ಆಗ್ತಾ ಇದೆ. ಆ್ಯಂಡ್ ನಾನು ಡ್ಯಾನ್ಸ್ ಕಲ್ತಿದ್ದು ಜೋಗಿ ಸಿನಿಮಾ ಇದೆ. ಅಂದರೆ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ ಜೋಗಿ ಸಿನಿಮಾ. ಇದು ಹಂಗೆ ಕುಣಿರೋ ಆ ಸಾಂಗಿಂದ ಶಿವಣ್ಣನ ನೋಡಿ ಆ ಸ್ಟೆಪ್ ಕಲಿತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ವೀಡಿಯೋಸ್ ನೋಡಿಕೊಂಡು ಪ್ರಭು ಮಾಸ್ದು ಸಾಂಗ್ಗಳೆಲ್ಲ ನೋಡಿಕೊಂಡು ಅದರಿಂದ ನಾನು ಡ್ಯಾನ್ಸ್ ಕಲ್ತಿದ್ದು. ಸೊ ಇವತ್ತು ಅವರಿಬ್ಬರೂ ಒಂದೇ ಸ್ಟೇಜಲ್ಲಿ ಒಂದೇ ಶೂಟಲ್ಲಿ ನಾನು ಸಾಂಗ್ ಹೇಳ್ಕೊಡುವಾಗ ಏನಾದರೂ ಒಂದು ಚಿಕ್ಕ ಸ್ಟೆಪ್ ಹೇಳ್ಕೊಡೋ ಟೈಮಲ್ಲಿ ಒಂಥರ ಆಶ್ಚರ್ಯ ಅನಿಸೋದು. ಇವತ್ತು ಆಶ್ಚರ್ಯನೇ ಇದೆ, ನಾನು ಕೊರಿಯೋಗ್ರಫಿ ಮಾಡಿಬಿಟ್ನ ಅವ್ರಿಗೆ ಅನ್ನೋ ಥರನೇ ಇದೆ. ಬಟ್ ಈ ಅವಕಾಶ ಕೊಟ್ಟಂತ ನಮ್ಮ ರಾಕ್ಲೈನ್ ಸರ್ಗೆ, ಯೋಗರಾಜ್ ಭಟ್ರಿಗೆ, ನನಗೆ ಫಸ್ಟ್ ಫೋನ್ ಮಾಡಿದ ಮ್ಯಾನೇಜರ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋ ಸ್ವೀಟ್. ನಿಜವಾಗ್ಲೂ ಆ ಕನಸಲ್ಲಿ ಬದುಕ್ತಾರೆ. ಆ ಕನಸು ಇನ್ನೂ ಹೆಚ್ಚೆಚ್ಚು ಆಗ್ತಾ ಹೋಗಲಿ. ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.